ಎಚ್.ಡಿ. ರೇವಣ್ಣ ಅವರ ಬಂಧನ ನಿನ್ನೆ ಆಯಿತು ಸಾಕಷ್ಟು ಬೆಳವಣಿಗೆಗಳು ಈ ಪ್ರಕರಣದಲ್ಲಿ ಆಗ್ತಾನೆ ಇದೆ. ಕೆಆರ್ ನಗರದ ಮಹಿಳೆ ಅಪಹರಣ ಪ್ರಕರಣ, ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಬಂಧನ ಕೂಡ ಆಗಿದೆ. ರಾತ್ರಿ ಸ್ವಲ್ಪ ಒತ್ತಡದಲ್ಲೇ ಕಾಲ ಕಳೆದಿದ್ದಾರೆ ರೇವಣ್ಣ. ಸರಿಯಾಗಿ ನಿದ್ರೆ ಮಾಡಿಲ್ವಂತೆ, ಚಿಂತೆಯಲ್ಲಿದ್ದಾರೆ ಮಾಜಿ ಸಚಿವ. ಮಗನ ಭವಿಷ್ಯ, ಕುಟುಂಬದ ಮಾನ ಮರ್ಯಾದೆ ಪ್ರಶ್ನೆ, ತನ್ನ ಬಂಧನದ ಬಗ್ಗೆ ಚಿಂತೆ ಮಾಡ್ತಿದ್ದಾರಂತೆ ಎಚ್.ಡಿ. ರೇವಣ್ಣ. ತಂದೆ ಮನೆಯಲ್ಲೇ ಬಂಧನವಾಗಿದ್ದಕ್ಕೆ ರೇವಣ್ಣ ಅವರಿಗೆ ಬೇಸರ ಇದೆಯಂತೆ. ಮುಂದಿನ ಕಾನೂನು ಪ್ರಕ್ರಿಯೆಗಳ ಬಗ್ಗೆ ಚಿಂತೆ ಮಾಡ್ತಿದ್ದಾರೆ ರೇವಣ್ಣ. ಮಗನ ಬಗ್ಗೆ ಹೆಚ್ಚಿನ ಚಿಂತೆಯಲ್ಲಿದ್ದಾರೆ ಮಾಜಿ ಸಚಿವ ರೇವಣ್ಣ ಅನ್ನೋದು ಸದ್ಯ ಸಿಗ್ತಾ ಇರುವಂತಹ ಮಾಹಿತಿ. ಸಹಜ ಇದು. ದೇವೇಗೌಡರ ನಿವಾಸದಲ್ಲಿ ನಿನ್ನೆ ಎಸ್ಐಟಿ ಅಧಿಕಾರಿಗಳು ಹೋಗ್ತಾರೆ. 15 ನಿಮಿಷ ಹೊರಗಡೆ ನಿಂತು ಕಾಯಬೇಕಾದಂತಹ ಪರಿಸ್ಥಿತಿ ಅವರ ಬಂಧನಕ್ಕೆ. ಮೂರ್ ನೋಟಿಸ್ ಕೊಟ್ಟರು ಕೂಡ ವಿಚಾರಣೆಗೆ ಹಾಜರಾಗಲಿಲ್ಲ. ನಿನ್ನೆ ಇಡೀ ದಿನ ಕೂಡ ನಿರೀಕ್ಷಣಾ ಜಾಮೀನು ಸಿಗುತ್ತೆ ಅನ್ನುವಂತ ನಿರೀಕ್ಷೆಯಲ್ಲಿದ್ರು ಎಚ್.ಡಿ. ರೇವಣ್ಣ. ಆದ್ರೆ ಯಾವಾಗ ನಿರೀಕ್ಷಣಾ ಜಾಮೀನು ಅರ್ಜಿ ವಜಾ ಆಯ್ತೋ ಆಗಲೇ ನೋಡಿ ಟೆನ್ಷನ್ ಶುರುವಾಯಿತು. ನೇರವಾಗಿ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರ ನಿವಾಸಕ್ಕೆ ಎಸ್ಐಟಿ ಟೀಮ್. ಕಾರಣ ರೇವಣ್ಣ ಅವರು ದೇವೇಗೌಡರ ನಿವಾಸದಲ್ಲೇ ಇದ್ರು ನಿನ್ನೆ ಇಡೀ ದಿನ. ಹಾಗಾಗಿ ಅವರನ್ನ ವಶಕ್ಕೆ ಪಡೆಯುವ ಕೆಲಸ ಆಯ್ತು. ಇದೇ ಚಿಂತೆ ರೇವಣ್ಣ ಅವರನ್ನ ಕಾಡ್ತಾ ಇದೆ ಅಂತೆ. ಸಂತ್ರಸ್ತೆಗೆ ಎಸ್ಐಟಿ ಅಧಿಕಾರಿಗಳ ಕೌನ್ಸೆಲಿಂಗ್. ಕೇಸ್ ಬಗ್ಗೆ ಹೇಳಿಕೆ ಕೊಡೋದಕ್ಕೆ ಸಂತ್ರಸ್ತೆ ಹಿಂದೇಟ್ ಹಾಕ್ತಿದ್ದಾರಂತೆ. ನನ್ನನ್ನ ಬಿಟ್ಟು ಬಿಡಿ, ನನಗೆ ಯಾಕಿದೆಲ್ಲ ಅಂತ ಸಂತ್ರಸ್ತೆ ಹೇಳ್ತಿದ್ದಾರೆ. ಅಧಿಕಾರಿಗಳ ವಿಚಾರಣೆಯ ಸಂದರ್ಭದಲ್ಲೇ ಸಂತ್ರಸ್ತೆ ಈ ಹೇಳಿಕೆ ಕೊಟ್ಟಿದ್ದಾರೆ. ಪ್ರಕರಣದಲ್ಲಿ ಸಾಕಷ್ಟು ಭಯಗೊಂಡಿದ್ದಾರಂತೆ ಸಂತ್ರಸ್ತೆ. ಈವರೆಗೂ ಯಾವುದೇ ಹೇಳಿಕೆಯನ್ನ ದಾಖಲು ಮಾಡಿಲ್ಲ ಸಂತ್ರಸ್ತೆ. ಹೀಗಾಗಿ ಅಧಿಕಾರಿಗಳಿಂದ ನಿರಂತರವಾಗಿ ಕೌನ್ಸೆಲಿಂಗ್ ಆಗ್ತಾ ಇದೆ. ಸಂತ್ರಸ್ತೆಗೆ ಧೈರ್ಯ ಹೇಳೋದಕ್ಕೆ ಮಗನನ್ನೇ ಎಸ್ಐಟಿ ಟೀಮ್ನವರು ಕರೆಸಿದ್ದಾರೆ ಸ್ಥಳಕ್ಕೆ ಅಂತ ಕೂಡ ಹೇಳಲಾಗ್ತಾ ಇದೆ. ಈ ಕಿಡ್ನಾಪ್ ಕೇಸ್, ಲೈಂಗಿಕ ದೌರ್ಜನ್ಯದ ಆರೋಪ, ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಂತ್ರಸ್ತೆಯ ಹೇಳಿಕೆ ಬಹಳ ಮಹತ್ವ ಪಡೆದುಕೊಳ್ಳುತ್ತೆ ಈ ಪ್ರಕರಣದಲ್ಲಿ. ಹಾಗಾಗಿ ಸಂತ್ರಸ್ತೆಯ ಹೇಳಿಕೆ ದಾಖಲು ಮಾಡುವ ಅನಿವಾರ್ಯತೆ. ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಎಸ್ಐಟಿ ಅಧಿಕಾರಿಗಳಿಗೆ ಈ ಕುರಿತು ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಅಜಯ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಅಜಯ್, ಒಂದ್ ಕಡೆ ಕಿಡ್ನಾಪ್ ಪ್ರಕರಣ, ಮತ್ತೊಂದು ಕಡೆ ಲೈಂಗಿಕ ದೌರ್ಜನ್ಯಕ್ಕೆ ನನ್ನ ತಾಯಿ ಒಳಗಾಗಿದ್ದಾರೆ ಅಂತ ಮಗ ಏನು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅದೇ ಕೇಸ್ನಲ್ಲಿ ಈಗ ಎಚ್.ಡಿ. ರೇವಣ್ಣ ಅವರ ಬಂಧನ ಕೂಡ ಆಗಿದೆ. ಆದ್ರೆ ಈ ಪ್ರಕರಣದಲ್ಲಿ ಸಾಕ್ಷ್ಯಾಧಾರಗಳು ಅಥವಾ ಲೈಂಗಿಕ ದೌರ್ಜನ್ಯಕ್ಕೆ ಒಳಗಾಗಿರೋದು, ಕಿಡ್ನಾಪ್ಗೆ ಒಳಗಾಗಿರುವಂತಹ ಸಂತ್ರಸ್ತೆಯ ಹೇಳಿಕೆ ಬಹಳ ಮಹತ್ವ ಪಡೆದುಕೊಳ್ಳುತ್ತೆ. ಮೋಸ್ಟ್ಲಿ ಬಹಳ ಅನಿವಾರ್ಯನ ಎಸ್ಐಟಿ ಅಧಿಕಾರಿಗಳಿಗೆ ಸಂತ್ರಸ್ತೆಯ ಹೇಳಿಕೆ ದಾಖಲು ಮಾಡೋದು. ಏನ್ ಬೆಳವಣಿಗೆ ಆಗಿದೆ? ಖಂಡಿತವಾಗ್ಲೂ ಶ್ರುತಿ, ಏನಂತಂದ್ರೆ ಇಲ್ಲಿ ಈ ಒಂದು ಸಂತ್ರಸ್ತೆಯ ಹೇಳಿಕೆ ಏನಿದೆ ಅದು ಸಾಕಷ್ಟು ಒಂದು ರೀತಿ ಈ ಒಂದು ಕೇಸಲ್ಲಿ ಏನು ಪರ್ಫೆಕ್ಟ್ ಆಗಿ ನಿಲ್ಲುತ್ತೆ. ಯಾಕಂತಂದ್ರೆ ಇಲ್ಲಿ ಬೇರೆ ರೀತಿಯಾದಂತಹ ಎವಿಡೆನ್ಸ್ಗಳು ಕೂಡ ಪೊಲೀಸಿಗೆ ಸಿಗುವಂಥದ್ದು ತೀರಾ ಕಡಿಮೆ. ಸೊ ಹೀಗಾಗಿ ಅಂದರೆ ಸಿಕ್ಕಿದ್ರು ಕೂಡ ಅವ್ರು ಅವತ್ತು ಕರ್ಕೊಂಡೋಗಿರುವಂಥ ಒಂದು ಎವಿಡೆನ್ಸು ಅಥವಾ ಅದನ್ನ ಫೂಟೇಜಸ್ಸು ಕೂಡ ಸಿಗ್ಬೋದು ಅಷ್ಟು. ಅದು ಬಿಟ್ಟರೆ ಬೇರೆ ಯಾವುದೇ ರೀತಿಯಾದಂಥ ಎವಿಡೆನ್ಸ್ಗಳು ಕೂಡ ಇಲ್ಲಿ ಇಲ್ಲ. ಸೊ ಹೀಗಾಗಿ ಅವರು ಕೊಡುವಂಥ ಹೇಳಿಕೆ ಮೇಲೂ ಕೂಡ ಈಗ ರೇವಣ್ಣ ಅವರ ಭವಿಷ್ಯ ಕೂಡ ನಿರ್ಧಾರ ಆಗಿದೆ ಅಂತಲೂ ಕೂಡ ಹೇಳ್ಬೋದು. ಸೊ ಹೀಗಾಗಿ ಅವರು ಕೂಡ ಈಗ ಒಂದು ರೀತಿ ಸ್ಟೇಬಲ್ ಆಗಿರಬೇಕು ಅಂತೇಳಿ ಅವ್ರನ್ನೂ ಕೂಡ ಕೌನ್ಸಿಲಿಂಗ್ ಕೂಡ ಮಾಡೋದಕ್ಕೂ ಈಗಾಗಲೇ ಮಾಡ್ತಾ ಇರುವಂಥದ್ದು. ಯಾಕಂತಂದ್ರೆ ಅವರು ಕೂಡ ಭಯಭೀತರಾಗಿದ್ದಾರೆ. ಯಾಕಂತಂದ್ರೆ ಮುಂದೆ ಹೆಚ್ಚು ಕಮ್ಮಿ ಆದರೆ ನಮ್ಮ ಅಂದರೆ ಅವ್ರ ಜೀವನಕ್ಕೂ ಕೂಡ ಬೇರೆ ರೀತಿಯಾದಂಥ ಕಷ್ಟಗಳು ಕೂಡ ಬರುವಂಥ ಸಾಧ್ಯತೆಗಳಿರುತ್ತೆ. ಮತ್ತು ಅವರ ಕುಟುಂಬ ಕೂಡ ಇರುವಂಥದ್ದು. ಯಾಕಂದರೆ ರೇವಣ್ಣ ಅವರ ಕುಟುಂಬ ಪ್ರಭಾವವಾಗಿ ಇರೋದ್ರಿಂದಾಗಿ ಇದರಿಂದ ನಮಗೂ ಕೂಡ ಪ್ರಾಬ್ಲಮ್ ಆಗುವಂಥ ಎಲ್ಲ ಸಾಧ್ಯತೆಗಳು ಕೂಡ ಇರುತ್ತೆ ಅಂತ ಹೇಳಿ ಅವರು ಕೂಡ ಈಗಾಗಲೇ ಸಂತ್ರಸ್ತೆ ಕೂಡ ಭಯ ಆಗಿದ್ದಾರೆ. ಇದೊಂದು ಕಾರಣದಿಂದಾಗಿ ಹಿರಿಯ ಅಧಿಕಾರಿಗಳೇ ಸ್ವತಃ ಅವರಿಗೆ ಕೌನ್ಸಿಲಿಂಗ್ ಕೂಡ ಈಗಾಗಲೇ ಮಾಡ್ತಾ ಇರುವಂಥದ್ದು. ಕೌನ್ಸಿಲಿಂಗ್ ಅಲ್ಲೂ ಕೂಡ ಅವರು ಎಲ್ಲ ವಿಚಾರಗಳನ್ನು ಕೂಡ ಈಗಾಗಲೇ ಹೇಳ್ತಾ ಇರುವಂಥದ್ದು. ಅಂದರೆ ಧೈರ್ಯ ತುಂಬುವಂತಹ ಕೆಲಸವನ್ನ ಇಲ್ಲಿ ಕೌನ್ಸಿಲಿಂಗ್ ಅಲ್ಲಿ ಮಾಡಲಾಗತ್ತೆ. ನೀವು ಯಾವುದೇ ರೀತಿಯಾದಂತಹ ಭಯ ಪಡೋ ಅವಶ್ಯಕತೆ ಇಲ್ಲ ಅಂತ ಹೇಳಿ ಅವರಿಗೆ ಧೈರ್ಯವನ್ನು ತುಂಬಲಾಗ್ತಾ ಇರುವಂಥದ್ದು. ಜೊತೆಗೆ ಅವರ ಮಗ ಏನು ಸಂತ್ರಸ್ತೆಯ ಮಗ ಏನಿದ್ದಾನೆ ಆತನನ್ನು ಕೂಡ ಈಗ ಕರೆಸಿದ್ದಾರೆ. ಯಾಕಂತಂದ್ರೆ ಆತನೇ ಇಲ್ಲಿ ದೂರನ್ನ ಕೊಟ್ಟಿರುವಂಥದ್ದು. ನನ್ನ ತಾಯಿ ಇಲ್ಲ, ಇಲ್ಲಿ ನನ್ನ ತಾಯಿ ಈಗ ಮಿಸ್ ಆಗಿದ್ದಾರೆ ಅಂತ ಹೇಳಿ ಕೂಡ ಆತನೇ ದೂರು ಕೊಟ್ಟಿರುವಂಥದ್ದು. ಆತ ಬಂದಾದ ನಂತರದಲ್ಲಾದರೂ ಈಕೆ ಒಂದು ರೀತಿ ಕ್ಲೀನಾಗಿ ಸ್ಟೇಟ್ಮೆಂಟ್ ಅನ್ನ ಕೊಡ್ತಾರೆ. ಯಾಕಂತಂದ್ರೆ ಅವರ ಸ್ಟೇಟ್ಮೆಂಟ್ ಇಲ್ಲಿ ಮೇಜರ್ ಪಾತ್ರವನ್ನು ವಹಿಸುತ್ತೆ. ಸೊ ಹೀಗಾಗಿ ಆ ಸ್ಟೇಟ್ಮೆಂಟ್ ಸಾಕಷ್ಟು ಒಂದು ರೀತಿ ಪ್ರಾಮುಖ್ಯತೆಯನ್ನು ಕೂಡ ವಹಿಸುತ್ತೆ. ಅದ ಒಂದು ಕಾರಣದಿಂದಾಗಿ ಈಗ ಆ ಒಂದು ಸ್ಟೇಟ್ಮೆಂಟ್
ಮೇಲೆ ಕೂಡ ಈಗಾಗಲೇ ಫುಲ್ ಫೋಕಸ್ ಈಗಾಗಲೇ SIT ಅಧಿಕಾರಿಗಳು ಕೂಡ ಮಾಡಿದ್ದಾರೆ ಅಂತ ಹೇಳ್ಬೋದು. ಇನ್ನು ಈ ರೇವಣ್ಣ ಅವರು ಕೂಡ ನಿನ್ನೆ ಏನೋ ದೇವೇಗೌಡರ ನಿವಾಸದ ಬಳಿ ಕೂಡ ಸಾಕಷ್ಟು ಹೈ ಡ್ರಾಮಾ ಕೂಡ ಆಯಿತು. ನೀವೇ ಹೇಳ್ದಂಗೆ 15ಕ್ಕೂ ನಿಮಿಷ ಹೆಚ್ಚು ಕಾಲ ಅವರು ಹೊರಗಡೆನೆ ಕಾಯುವಂತ ಸ್ಥಿತಿ ನಿರ್ಮಾಣ ಆಗಿತ್ತು. ಈಗ ರೇವಣ್ಣ ಅವರು ಕೂಡ ನಿನ್ನೆ ಇಡೀ ರಾತ್ರಿ ಸಾಮಾನ್ಯ ಆರೋಪಿಯಂತೆ SIT ಕಚೇರಿಯಲ್ಲಿ ತಂಗಿದ್ರು. ಅವ್ರಿಗೂ ಕೂಡ ಬೆಡ್ನ ವ್ಯವಸ್ಥೆ ಕೂಡ ಮಾಡಲಾಗಿತ್ತು. ಮತ್ತೆ ರಾತ್ರಿ ಮೆಡಿಕಲ್ ಚೆಕಪ್ ಕೂಡ ಎಲ್ಲಾ ರೀತಿಯಾದಂಥ ಚೆಕಪ್ ಕೂಡ ನಿನ್ನೆ ರೇವಣ್ಣ ಅವ್ರಿಗೂ ಕೂಡ ಮಾಡಲಾಗಿತ್ತು. ಅಂದ್ರೆ ಬೇರೆ ಬೇರೆ ರೀತಿಯಾದಂತ ECG ಆಗಿರ್ಬೋದು ಮತ್ತೆ ಎದೆನೋವಿನ ಹಾಜರುಪಡಿಸ್ತಾರೆ ಅನ್ಸುತ್ತೆ. ಅಜಯ್, ಇವತ್ತೇನ್ ಬೆಳವಣಿಗೆ ಆಗುತ್ತೆ ಕಾದ್ ನೋಡೋಣ. ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ಪ್ರಜ್ವಲ್ ವಿರುದ್ಧ ಅತ್ಯಾಚಾರ ಆರೋಪ ಸಂಬಂಧ ತಡರಾತ್ರಿಯ ತನಕ ಕೂಡ ಪ್ರಜ್ವಲ್ ನಿವಾಸದಲ್ಲೇ ಸ್ಥಳ ಮಹಜರು ಮಾಡಿದ್ದಾರೆ SIT ಅಧಿಕಾರಿಗಳು. ಸಂತ್ರಸ್ತೆಯ ಸಮ್ಮುಖದಲ್ಲೇ ಅಧಿಕಾರಿಗಳ ಸ್ಥಳ ಮಹಜರು ಆಗಿದೆ. ಸಂಸದ ಪ್ರಜ್ವಲ್ ರೇವಣ್ಣ ಮನೆಯಲ್ಲಿ ಸತತ 5 ಗಂಟೆಗಳ ಕಾಲ ತಲಾಶ್ ಮಾಡಿದ್ದಾರೆ. ಮನೆ ಮೇಲ್ಭಾಗದ ಕೊಠಡಿಯಲ್ಲಿ ಅತ್ಯಾಚಾರ ನಡೆಸಿದ್ದಾರೆ ಅಂತ ಸಂತ್ರಸ್ತೆ ದೂರು ದಾಖಲು ಮಾಡಿದ್ದಾರೆ. ಈ ಹಿನ್ನೆಲೆ ಸ್ಥಳ ಮಹಜರು ನಡೆಸಿದ್ದಾರೆ SIT ಅಧಿಕಾರಿಗಳು. ದೂರು ನೀಡಿದ ಸಂತ್ರಸ್ತೆಯಿಂದ ಹೇಳಿಕೆಯನ್ನ ಪಡೆದುಕೊಂಡಿದ್ದಾರೆ ಅಧಿಕಾರಿಗಳು. ಸ್ಥಳ ಮಹಜರು ಬಳಿಕ ಬೆಂಗಳೂರಿಗೆ SIT ಟೀಮ್ ವಾಪಸ್ ಆಗಿದೆ ಅನ್ನೋದರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ನಿನ್ನೆ ಇಡೀ ದಿನ ಕೂಡ SIT ಅಧಿಕಾರಿಗಳು ಒಂದ್ ಕಡೆ ಹೊಳೆನರಸೀಪುರ, ಮತ್ತೊಂದು ಕಡೆ ಸಂಸದರ ನಿವಾಸ, ಎರಡೂ ಕಡೆ ಕೂಡ ಸ್ಥಳ ಮಹಜರಿಗೆ ಇಬ್ರಿಬ್ರು ಸಂತ್ರಸ್ತೆಯರನ್ನ ಕರ್ಕೊಂಡು ಹೋಗಿ ಅವರ ಸಮ್ಮುಖದಲ್ಲೇ ಹೇಗಾಯ್ತು ಘಟನೆ, ಹೇಗೆ ಲೈಂಗಿಕ ದೌರ್ಜನ್ಯ ಎಸ್ಕಲಾಯಿತು, ಎಲ್ಲ ಅತ್ಯಾಚಾರ ಆಯ್ತು. ಕಾರಣ ಒಬ್ರು ಸಂತ್ರಸ್ತೆ ನನ್ನ ಮೇಲೆ ಅತ್ಯಾಚಾರ ಆಗಿದೆ ಅಂತ ಪ್ರಕರಣ ದಾಖಲು ಮಾಡಿರೋದ್ರಿಂದ ಹೇಗಾಯ್ತು ಘಟನೆ, ಯಾವಾಗ ಭೇಟಿಯಾಗಿದ್ರು, ಆ ಸ್ಥಳಕ್ಕೆ ಕರ್ಕೊಂಡು ಹೋಗಿ ಸ್ಥಳ ಮಹಜರು ಮಾಡುವ ಕೆಲಸವನ್ನ SIT ಅಧಿಕಾರಿಗಳು ಮಾಡಿದ್ದಾರೆ. ಪ್ರತಿಯೊಂದು ವಿಚಾರಗಳನ್ನ ಕೂಡ ರೆಕಾರ್ಡ್ ಮಾಡ್ತಾ ಮಾಹಿತಿಯನ್ನ ಪಡೆದುಕೊಂಡಿದ್ದಾರೆ. ಇದೇ ಸಂದರ್ಭದಲ್ಲಿ ಸಂತ್ರಸ್ತೆಯ ಹೇಳಿಕೆಯನ್ನ ಕೂಡ ದಾಖಲು ಮಾಡಿಕೊಂಡಿದ್ದಾರೆ SIT ಅಧಿಕಾರಿಗಳು.